ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ ದಿನದ ವ್ಲಾಗ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಾವು ಆಲ್ಮೋಸ್ಟ್ 1,000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದ್ದೀವಿ. ಇನ್ನೂ ಯಾರಾದರೂ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮದೊಂದು ಸಪೋರ್ಟ್ನ ತಿಳಿಸಿ. ನಾನು ನಿಮ್ಗೆ ಮುಂಚೆನೇ ಹೇಳ್ದಂಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆಲಿ ನಿಮಗೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಸೊ ಬೆಳಗ್ಗೆನೇ ನಾನು ಒಂದು ಆಲ್ಮೋಸ್ಟ್ 6:37 ನನಗೆ ಎದ್ದು ನಮ್ಮ ಪ್ರಜ್ವಲ್ ಸರ್ ನಾಗರಬಾವಿಯಲ್ಲಿ 2 ಅಡಲ್ಟ್ಸು, ಆಲ್ಮೋಸ್ಟ್ 1.5 ವರ್ಷ, ಇವನಿಗೆ ಲ್ಯಾಬ್ 2 ವರ್ಷ, ರಾಟ್ವೈಲರ್ಗೆ 1.5 ವರ್ಷ ವಯಸ್ಸಾಗಿದೆ. ಇವ್ರಿಗೆ ಟ್ರೈನಿಂಗ್ ಅಂತ ಕರೆದಿದ್ರು ಸರ್, ನಮ್ಮ ಪ್ರಜ್ವಲ್ ಸರ್. ಸೊ ಅವ್ರ ಮನೇಲಿ ಟ್ರೈನಿಂಗ್ನ ಮಾಡಿಕೊಂಡು ಫಸ್ಟ್ ಅವ್ರಿಗೆ ಅಂದರೆ ಈಗ ಅಡಲ್ಟ್ಸ್ ಅಂದಿದ ತಕ್ಷಣವೇ ಬೇರೆ ಬೇರೆ ಥರದ ಮಾತುಗಳನ್ನ ಆಡೋಕ್ಕೆ, ಇಲ್ಲ ಕಲ್ಸೋಕ್ಕಾಗಲ್ಲ, ಈ ಥರದ್ದೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಯಾವುದೂ ವಯಸ್ಸು ಕ್ರೈಟೀರಿಯಾ ಇಲ್ಲ ಪೆಟ್ಸ್ಗೆ ನಾವು ಕಲಿಸ್ಬೇಕು ಅಂತಂದರೆ. ಸೊ ಆ್ಯಸ್ ಆಫ್ ನಾವು ಒಂದು 4 ಸೆಷನ್ ಆಗಿದೆ ಇವ್ರಿಗೆ. ತುಂಬ ಚೆನ್ನಾಗಿ ಕಲಿತಿದ್ದಾರೆ. ನೀವೇ ನೋಡ್ತಾ ಇರ್ಬೋದು, ಒಬಿಡಿಯನ್ಸ್ ಅವ್ರಿಗೆ ನಡೀತಾ ಇದೆ. ಯಾಕೆಂದರೆ ಸ್ವಲ್ಪ ಅವ್ರದ್ದು ತುಂಬ ತುಂಬ ಐ ಜಂಪ್ ಮಾಡೋದು, ತುಂಬ ಮನೆಗೆ ಬಂದಾಗ ಕಂಟ್ರೋಲ್ಗೆ ಸಿಗ್ದಂಗೆ ಆಟ ಆಡೋದು, ಆ ಥರ ಸಮಸ್ಯೆ ಆಗ್ತಾಯಿತ್ತು ಅವ್ರಿಗೆ. ಸೊ ಹಂಗಾಗಿ ಅವ್ರಿಗೆ ಟ್ರೈನಿಂಗ್ ನಡೀತಾ ಇದೆ. ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಸೊ ಅಲ್ಲಿಂದ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಇವಳು ಬಂದು ಚಾರ್ಲಿ ಅಂತ ಕೋರಮಂಗಲದಿಂದ ನಮ್ಮ ಮನೆಗೆ ಹೋಮ್ ಸ್ಟೇಗೆ ಅಂತ ಬಂದಿದ್ದಾರೆ. ಇವ್ರದ್ದು ಏನು ಅಂದರೆ, ನಾವು ಇಲ್ಲಿಂದ ಹೋದ್ವಿ ನಾನು ಅಮ್ಮ ಕರ್ಕೊಂಬರೋಕ್ಕೆ ಅಂತ. ಸೊ ಅಲ್ಲಿ ಹೋದಾಗ ಮೇಲೆ ಗೊತ್ತಾಯಿತು ನಮಗೆ ಇವಳು ಹೀಟಲ್ಲಿದ್ದಾಳೆ ಅಂತ. ಸೊ ಪೇರೆಂಟ್ಸ್ಗೂ ಅಷ್ಟೊಂದು ಗೊತ್ತಿರಲಿಲ್ಲ. ನೋಡಿ ಮಧ್ಯದಲ್ಲಿ ಉಚ್ಚೆ ಮಾಡ್ತಿದ್ದೆ ನಾನು, ಚಿಲ್ಲಿ, ಆಮೇಲೆ ಬರ್ತೀನಿ ಆ ವಿಷಯಕ್ಕೆ. ಸೊ ಹೋದ್ಮೇಲೆ ನಮಗೆ ಅವಳು ಹೀಟಲ್ಲಿದ್ದಾಳೆ ಅಂತ ಗೊತ್ತಾಯಿತು. ನಾವು ಹೆಂಗೆ ಮಾಡೋದು, ಹೀಟಲ್ಲಿದ್ದರೆ ಬೇರೆ ಪೆಟ್ಸ್ ಜೊತೆಲಿ ಮೀಟಿಂಗ್ ಆಗಿಬಿಟ್ರೆ ಕಷ್ಟ ಅಂತ ಅವ್ರ ಹತ್ರ ಪೇರೆಂಟ್ಸ್ ಹತ್ರ ಮಾತಾಡಿಕೊಂಡು, ಸೊ ಆಲ್ಮೋಸ್ಟ್ ವಾಪಸ್ ಬರಬೇಕಾದ್ರೆ ಎಕ್ಸ್ಕ್ಲೂಸಿವ್ ಬೋರ್ಡಿಂಗ್ ಅಂದರೆ ಬೇರೆ ಹೋಮ್ ಸ್ಟೇಗಳನ್ನ, ಅಂದರೆ ಬರೋ ಪೆಟ್ಸ್ನ, ಮೇಲ್ ಡಾಗ್ಸ್ನ ಕ್ಯಾನ್ಸಲ್ ಮಾಡಿಕೊಂಡು ಅಥವಾ ಬೇರೆ ಕಡೆ ಅಕ್ಕನ ಮನೆಗೆ ವ್ಯವಸ್ಥೆ ಮಾಡಿಬಿಟ್ಟು ಸೊ ನಮ್ಮ ಮನೆಗೆ ಅಂತ ಅವ್ಳನ್ನ ಕರ್ಕೊಂಬಂದೆ. ತುಂಬ ಒಳ್ಳೆ ಪೆಟ್ಟು. ಇವಳು ಒಂದು ಸ್ಪೆಷಾಲಿಟಿ ಏನು ಅಂದರೆ, ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಭಾಳ ಖುಷಿಯಾಗುತ್ತೆ ಅವಳು ಊಟ ಮಾಡೋದು ನೋಡಿದ್ರೆ. ಹಂಗೆ ತಿನ್ನಬೇಕು ಪೆಟ್ಸು. ಇವ್ರು ಬಂದು ಬ್ರೌನಿಯವರು, ಚಿಕ್ಕಮಂಗ್ಳೂರಿಂದ ಬಂದಿರೋದು. ಆದರ್ಶ ಸರ್ ಕಳಿಸ್ಕೊಟ್ಟಿದ್ರು ಅಂತ ನಾನು ಏನು ರೀಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿದ್ನೋ. ಇವಳು ಟ್ರೈನಿಂಗ್ ಕಮ್ ಹೋಮ್ ಸ್ಟೇಗೆ ಅಂತ ಬಂದಿದ್ದು. ಇವಳದು ಒಂದು ನಿಮಗೆ ಬಿಹೇವಿಯರ್ ಹೇಳಬೇಕು ಅಂದರೆ, ಮನೆಗೆ ಯಾರಾದರೂ ಬಂದರೆ ಸೀದಾ ಕಚ್ಚಕ್ಕೆ ಹೋಗ್ಬಿಡೋದು, ತುಂಬ ಅಗ್ರೆಷನ್ನು. ಯೂಶ್ವಲಾಗಿ ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಮುಟ್ಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅವಳು. ಟ್ರೀಟ್ ಇಸ್ಕೊತಾಯಿದ್ಲು ಅಷ್ಟೇ, ಟ್ರೀಟ್ ಇಸ್ಕೊತಾಯಿದ್ಲು. ಹತ್ರ ಬಂದರೆ ತುಂಬ ಅಗ್ರೆಷನ್ ತೋರಿಸ್ತಾಯಿದ್ಲು. ಸೊ ಹಂಗಾಗಿ ಅವಳದು ಟ್ರೈನಿಂಗ್ ಕಮ್ ಬೋರ್ಡಿಂಗಲ್ಲಿ ತುಂಬ ಚೆನ್ನಾಗಿ ಬಿಹೇವಿಯರು ಬಂದಿದೆ. ಇವಳು ಬಂದು ಜಾಯ್ ಅಂತ. ಇವರು ಮೇಡಮ್ ಅವರು, ಇವರು ಎಕ್ಸ್ಕ್ಲೂಸಿವ್ ಹೋಮ್ ಸ್ಟೇಗೆ ಬಂದಿರೋದು. ಯಲಹಂಕದಿಂದ ಕರ್ಕೊಬಂದಿದ್ದಾರೆ. ಯಲಹಂಕದಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ಹೋಮ್ ಸ್ಟೇ ಇಲ್ಲ ಅಂತಲ್ಲ. ಸೊ ನಮ್ಮನ್ನು ಟ್ರಸ್ಟ್ ಮಾಡಿ, ಅವ್ಳಿಗೆ ಆ್ಯಕ್ಚುಲಿ ಮೇಟಿಂಗಾಗಿ ಶೀ ಈಸ್ ಅ ಕ್ಯಾರಿಂಗ್. ಸೊ ಅದಕ್ಕೋಸ್ಕರ ಅಲ್ಲಿಂದ ಕರ್ಕೊಬಂದು ನಮ್ಮ ಟ್ರಸ್ಟ್ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಪೆಟ್ಸ್ನ ಅಷ್ಟೇ ಜೋಪಾನಾಗಿ ನೋಡ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. ಇವರು ಹಸ್ಕಿ ಬಂದು ಝೂಝು. ಇವರು 1 ತಿಂಗಳು ಹೋಮ್ ಸ್ಟೇಗೆ ಅಂತ ಬಂದಿದ್ರು. ಅವ್ರ ಪೇರೆಂಟ್ಸ್ದು ಮದುವೆ ಇತ್ತು, ಅವ್ರು ರಾಜಸ್ಥಾನ್ಗೆ ಹೋಗಿದ್ರು. ಸೊ ಹಂಗಾಗಿ ಇವರು ಹೋಮ್ ಸ್ಟೇದಲ್ಲಿ ಇದ್ದಾರೆ. ಇವರು ಬಂದಾಗ ಊಟ ಮಾಡ್ತಾ ಇರಲಿಲ್ಲ, ಆಟ ಆಡ್ತಾ ಇರಲಿಲ್ಲ, ಒಂದು ಕಡೆ ಮೂಲೆಯಲ್ಲೇ ಕೂತ್ಕೊಂಡಿರೋರು. ಸೊ ಸ್ಲೋಲಿ ನಮಗೆ ತುಂಬ ಚೆನ್ನಾಗಿ ಅವ್ರದ್ದು ಬಿಹೇವಿಯರು ಬಂತು. ಇವ್ರ ಬಗ್ಗೆ ನೋಡ್ತಾ ಇದ್ದೀರಾ. ಇವ್ರು ಬಂದು ನಮ್ಮ ಲಗ್ಗೆರೆಯಿಂದ ಹೋಮ್ ಸ್ಟೇಗೆ ಅಂತ ಬಂದಿರೋದು. ಇವನು ಅಷ್ಟೇ, ನಮಗೆ ಯೂಶ್ವಲಾಗಿ ಟೈಬ್ರಿಡ್ಸ್ ಅಂದರೆ ಊಟ ಮಾಡಲ್ಲ. ಇವನು ತುಂಬ ಚೆನ್ನಾಗಿ ತಿಂತಾನೆ, ತುಂಬ ಚೆನ್ನಾಗಿ ಆಡ್ತಾನೆ, ಅದೇ ಖುಷಿ. ಇವರು ಮಿಸ್ಟರ್ ಚಿಲ್ಲಿ ಅಂತ HSR ಲೇಔಟಿಂದ ನಮ್ಮ ಮನೆಗೆ ಹೋಮ್ ಸ್ಟೇ ಕಮ್ ಟ್ರೈನಿಂಗೋಸ್ಕರ ಬಂದಿರೋದು. ಇವ್ರದ್ದು ಟ್ರೈನಿಂಗ್ ನಡೀತಾ ಇದೆ. ಇವ್ರ ಪೇರೆಂಟ್ಸ್ದು ಒಂದು ಸ್ಪೆಷಲ್ ಕನ್ಸರ್ನ್ ಏನಿತ್ತು ಅಂತಂದರೆ, ಇವರು ಬಾಸ್ಕೆಟ್ ತೊಗೊಂಬರ್ಬೇಕು ಅನ್ನೋದಿತ್ತು. ಸೊ ಬಾಸ್ಕೆಟ್ನ ನೀಟಾಗಿ ಪಿಕಪ್ ಮಾಡ್ತಾವ್ರೆ. ಇವ್ರಿಗೆ ಮುದ್ದು ಮಾಡ್ತಾ ಇರಬೇಕು. ಆಮೇಲೆ ಇನ್ನೂ ಮನೇಲೆಲ್ಲ ಸ್ವಲ್ಪ ಒಂದು 80% ಕನ್ವರ್ಟ್ ಆಗಿದ್ದಾನೆ ಹೊರಗಡೆ ಉಚ್ಚೆ ಮಾಡೋದಕ್ಕೆ. ಇನ್ನೂ ಒಂದು 20% ಮನೆ ಒಳಗಡೆ ಉಚ್ಚೆ ಮಾಡ್ತಾನೆ. ಸೊ ಈಗ ಅವನಿಗೂ ಮಗು ಥರ ಅವ್ನಿಗೇನು ಬ್ಲಡರ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರೋಲ್ಲ. ಸೊ ಹಂಗಾಗಿ ಮಾಡ್ತಾನೆ ಸಾರ್ ಅಂತ ಅವ್ರ ಪೇರೆಂಟ್ಸ್ ಹೇಳಿದ್ರು. ಸೊ ನಾವು ಅದನ್ನೇ ಕ್ಯಾರಿ ಮಾಡ್ತಾಯಿದ್ದೀವಿ. ಸೊ ಮಾಡ್ತಾನೆ, ಮನೇಲೇ ಉಚ್ಚೆ ಮಾಡ್ತಾನೆ. ಕಕ್ಕ ಅಂತೂ ಮಾಡಲ್ಲ, ಉಚ್ಚೆ ಮನೇಲಿ ಮಾಡ್ತಾನೆ. 1 ಟೈಮ್ ಆರ್ 2 ಟೈಮ್ಸ್ ಇನ್ ಅ ಡೇ. ನೈಟಲ್ಲಂತೂ ಮ್ಯಾಂಡೇಟ್ ಮಾಡ್ತಾನೆ. ಬೆಳಗ್ಗೆ ಹೊತ್ತಲ್ಲಿ 1 ಟೈಮ್ ಮಾಡ್ತಾನೆ. ಅಟೆನ್ಷನ್ಗೋಸ್ಕರನೂ ಮಾಡ್ತಾನೆ. ಸುಸು ಪೊಟ್ಟಿನ ಅಂತ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ. ಪೆಟ್ಸು ನಿಮಗೆ ಬರೀ ಬ್ಲಾಡರ್ ಟ್ರಿಗರ್ ಆಗಿ ಉಚ್ಚೆ ಮಾಡೋದಕ್ಕಿಂತನೂ ನೀವು ನೋಡಲಿ ಅಥವಾ ನೀವು ಮಾತಾಡಿಸ್ಲಿ ಅನ್ನೋ ಕಾರಣಕ್ಕೂ ಉಚ್ಚೆ ಮಾಡೋಂಥ ಒಂದು ಇದನ್ನು ಇಟ್ಕೊಂಡಿರ್ತವೆ, ಹ್ಯಾಬಿಟ್ನ ಇಟ್ಕೊಂಡಿರ್ತವೆ. ನೋಡಿ ಬ್ರೌನಿ ನಾನು ಮುಟ್ಟಕ್ಕೆ ಹೋದ್ರೆ ಹಿಂದಕ್ಕೆ ತಿರ್ಕೊಂಡು ಗೊರ್ರಂತ ಅಲ್ಲಿ ತೋರಿಸ್ತಾ ಇದ್ಲು. ಇವತ್ತು ನಮ್ಮನ್ನು ಬಿಟ್ಟು ಇರೋದೇ ಇಲ್ಲ.
ಆಮೇಲೆ ಬ್ರೌನಿಲಿ ನಾನು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ತೋರಿಸ್ತೀನಿ. ನಿಮ್ಮ ಮನೆ ಪೆಟ್ಸಲ್ಲೂ ಇರುತ್ತೆ ಯೂಶ್ವಲಾಗಿ. ಸೊ ಇದನ್ನು ನೋಡಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಇದಕ್ಕೆ ನಾವು ಹರ್ನಿಯಾ ಅಂತ ಹೇಳ್ತೀವಿ. ಸೊ ಈ ಮರಿ ಹುಟ್ಟಿದಾಗ ಅದನ್ನು ಈ ಕರುಳನ್ನ ಗಂಟಾಕ್ತಾರಲ್ಲ, ಆ ಸಮಯದಲ್ಲಿ ನಿಮಗೆ ಸರಿಯಾಗಿ ಗಂಟಾಕಿಲ್ಲ ಅಂತಂದರೆ ಈ ಥರ ಸಮಸ್ಯೆ ಆಗುತ್ತೆ. ಸೊ ಇದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮಜಲ್ ಇರುತ್ತಲ್ಲ, ಆ ಮಜಲಲ್ಲಿ ಗ್ಯಾಪ್ ಇರುತ್ತೆ. ಸೊ ಆ ಹೋಲಿಂದ ಸೀದಾ ಹೊಟ್ಟೆ ಒಳಗಡೆ ನೀವು ಬೆರಳು ಹಾಕಿದ್ರೆ ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಅದನ್ನು ಹರ್ನಿಯಾ ಅಂತ ಹೇಳ್ತೀವಿ. ಜಾಸ್ತಿ ದೊಡ್ಡದಿದ್ದರೆ ವೆಟರ್ನರಿ ಡಾಕ್ಟ್ರು ಬಂದು ನಿಮಗೆ ಅದನ್ನು ಆಪ್ರೇಟ್ ಮಾಡಿಬಿಡ್ತಾರೆ. ಇಲ್ಲ ಅಂದರೆ ನಿಮ್ಗೆ ಏನು ತಲೆ ಕೆಡಿಸ್ಕೊ ಸಣ್ಣದಿತ್ತು ಅಂದರೆ ಚಿಕ್ಕದಿತ್ತು ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದು ಆರಾಮಾಗಿರುತ್ತೆ. ನೋಡಿ ಚಿಲ್ಲಿ ಕುತ್ಕೊಂಡು ಫ್ರಿಜ್ದೇನೋ ಕಚ್ತಾವನೆ, ಫ್ರಿಜ್ದಲ್ಲ ಏನೋ ಕಚ್ತಾವನೆ, ಏನದು ಬಲೂನ್ದು. ನನ್ನ ಮಗಳದ್ದು ಹುಡ್ತಾ ಬೈತಲ್ಲ, ಬಲೂನ್ದು ಒಂದು ಹೊಡೆದೋಗಿತ್ತು, ಎಲ್ಲೋ ಮಿಸ್ ಆಗಿ ಎಲ್ಲಿಂದ ತಂದೋ ಗೊತ್ತಿಲ್ಲ, ತೊಗೊಂಬಂದು ಕುತ್ಕೊಂಡು ಕಚ್ತಾವನೆ. ಎಲ್ಲೋ ಅದು ಕೊಡಿಲಿ, ಅಲ್ಲೆಲ್ಲ ಮುದ್ದಿದಲ್ಲಿ ಹೋಗಿ ಸೇರ್ಕೊಂಬಿಟ್ಟಿದೆ, ಬರಲ್ಲ. ನೋಡಿ ಹೆಂಗೆ ಮುದ್ದು ಮಾಡಿಬಿಡೋದು, ನನಗೇನೋ ಗೊತ್ತೇ ಇಲ್ಲ, ಆ ಥರ ನಡ್ಕೊಂಬಿಡೋದು. ಮಸ್ಕ ಹೊಡಿತಿದ್ದಾನೆ. ಇವ್ರಿಗಂತೂ ಸೋಫಾ ಬಿಟ್ಟು ದಿವಾನ್ ಕಾಟ್ ಬಿಟ್ಟು ಕೆಳಗೆ ಇಳಿಯಲ್ಲ ಮೇಡಮ್ ಇವರು, ಚಾರ್ಲಿ ಮೇಡಮು. ಚಾರ್ಲಿ ಅವಳು ನಮ್ಮ ಮನೆಯಲ್ಲಿ ತುಂಬ, ನಮಗಂತೂ ಖುಷಿ ಇದೆ ಅವಳನ್ನ ನೋಡ್ಕೊಳ್ಳೋದು. ಪೇರೆಂಟ್ಸು ಅಲ್ಲಿಂದ ಟ್ರಸ್ಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನಾವು ಕ್ಯಾರಿ ಮಾಡಬೇಕು. ಸೊ ಹಂಗಾಗಿ ಅವಳಂತೂ ಊಟ ತಿಂಡಿ ವಿಷಯದಲ್ಲಿ, ಆಟದ ವಿಷಯದಲ್ಲೆಲ್ಲ ಏನೂ ಸಮಸ್ಯೆ ಇಲ್ಲ. ಒಂದೇ ಒಂದು ಸಮಸ್ಯೆ ಅಂದರೆ ಹೀಟ್ ಸೈಕಲು ತುಂಬ ಕೇರ್ಫುಲ್ಲಾಗಿ ಮಾನಿಟರ್ ಮಾಡಬೇಕು. ಸ್ವಲ್ಪ ಈಗ ಜೂಜು ಬಂದು ಮೇಲ್ಡಾಗ್ ಆಗಿರೋದ್ರಿಂದ ಲ್ಯಾಬ್ರಡಾರ್ ಹಸ್ಕಿ ಮೇಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅವಳು ಸ್ವಲ್ಪ ಒಬ್ಬ ಇದ್ದಾಳೆ, ಸ್ವಲ್ಪ ಅವ್ಳಿಗೂ ಕ್ಯಾರಿಂಗ್ ತೊಗೊಂಡ್ರೆ ಹಿಂಸೆ ಆಗುತ್ತೆ ಅನ್ನೋದು ಕನ್ಸರ್ನು. ಸೊ ಹಂಗಾಗಿ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು, ಆ ಕೆಲಸ ಮಾಡ್ತಾಯಿದ್ದೀವಿ. ಸೊ ಇವತ್ತು ಅಂದರೆ ಸಂಡೇ ಅವ್ರ ಮನೆಗೆ ಅವಳನ್ನ ವಾಪಸ್ ಕರ್ಕೊಂಡೋಗಿ ಬಿಡಬೇಕು. ಸೊ ಅದಲ್ಲದೆ ಇವತ್ತು ನಮ್ಮ ಪಗ್ಗೋಗುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ ಅಂದರೆ, ನಮ್ಮ ಮನೆ ಹತ್ರ ಒಂದು ಉತ್ಸವ ನಡೀತಿತ್ತು. ಅಂದರೆ ಊರ ಹಬ್ಬ ಮಾಡ್ತಾಯಿದ್ರು. ನನಗೆ ಈಸಿ ಆಯಿತು ಪೆಟ್ಸ್ದು ಅವ್ರದ್ದು ಬಿಹೇವಿಯರನ್ನು ಕರೆಕ್ಷನ್ ಮಾಡೋದಕ್ಕೆ. ಈಗ ಯಾರು ನಮ್ಮ ಚಿಲ್ಲಿ ಆಗಿರ್ಬೋದು, ಬ್ರೌನಿ ಆಗಿರ್ಬೋದು, ಶಬ್ದಕ್ಕೆ ಭಯಪಡೋಂಥ ಒಂದು ಸಣ್ಣ ಕ್ಯಾರೆಕ್ಟರ್, ಅದು ಹಂಗೆ ಕ್ಯಾರಿ ಫಾರ್ವರ್ಡ್ ಆಗಿಬಿಡುತ್ತೆ. ಸೊ ನೀವು ಅದನ್ನು ಇನಿಷಿಯಲಾಗೆ ಅದನ್ನು ಅಭ್ಯಾಸ ಮಾಡಿಸಿ ಅದನ್ನು ಅಕಸ್ಮಾತ್ ಭಯ ಇದ್ದರೆ ಅರ್ಥ ಮಾಡಿಸ್ಬಿಟ್ರೆ ಜೀವಮಾನದಲ್ಲಿ ಪಟಾಕಿ ಶಬ್ದಗಳಿಗಾಗಿರ್ಬೋದು, ಇದ್ರ ಶಬ್ದಗಳಾಗಿರ್ಬೋದು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅವು. ಸೊ ಹಂಗಾಗಿ ನನಗೆ ಭಾಳ ಈಸಿ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಣ್ಣ ಮಕ್ಕಳುಗಳು. ಶಾಕ್ ಆಗೋಯ್ತು ನನಗೆ. ಈ ವಯಸ್ಸಲ್ಲೆಲ್ಲ ನಾವು, ಅಂದರೆ ಈಗ ಮಕ್ಳ ವಯಸ್ಸಲ್ಲೆಲ್ಲ ನಾವು ಹಿಂಗೆಲ್ಲ ಇಲ್ಲ, ಎಲ್ಲ ಒಂದು ಕಡೆ ಮೂಲೆಲ್ಲ ಇರ್ತಾಯಿದ್ವು. ಯಾವ ನೋಡಿ ನೀವು ಹೆಂಗೆ ಡ್ಯಾನ್ಸ್ ಆಡ್ತಾವ್ರೆ, ಅವರೇ ಏನು ಸ್ಲೋಗನ್ಗಳು ಹೇಳ್ಕೊಂಡು ಅವರೇ ಫುಲ್ಲು ಜೋರಾಗಿ ಟಮಟೆ ಓಡಿಸ್ಕೊಂಡು ಆಟ ಆಡ್ತಿದ್ದಾರೆ. ಖುಷಿ ಇದೆ. ಆಮೇಲೆ ಈ ಊರ ಹಬ್ಬಗಳು ಅಥವಾ ಈ ಉತ್ಸವಗಳು ನಡೀತಾವಲ್ಲ, ಇವು ಆಗಬೇಕಿದೆ. ಏನು ಅಂದರೆ ನಿಮ್ಮ ಬಂಧು ಬಳಗ ಎಲ್ಲರನ್ನೂ ಕರೆಸಿ ಊಟ ಮಾಡಿ ಕೂತ್ಕೊಂಡು ಮಾತಾಡಿ. ಈಗ ಏನು ಅಂದರೆ ಈಗ ಒಬ್ಬ ತಮಟೆ ಹೊಡಿಯೋದ್ರಿಂದ ಹಿಡಿದು ಜಾನಪದ ಕಲಾವಿದರಿಂದ ಹಿಡಿದು ಅಡುಗೆ ಭಟ್ರಿಂದ ಹಿಡಿದು ಎಲ್ಲ ಎಷ್ಟೊಂದು ಜನದ ಜೀವನ ನಡೆಯುತ್ತೆ ಇದರಿಂದ. ಅಂದರೆ ಈ ಥರ ಒಂದೊಂದು ಊರ ಹಬ್ಬಗಳು ಮಾಡಿದಾಗ ಸೊ ಒಂದು ನಿಮಗೆ ಖುಷಿ ಜೊತೆಲಿ ಎಲ್ಲರ ಜೀವನಕ್ಕೂ ಒಂದು ದಾರಿ ಆಗುತ್ತೆ. ಒಂದು ಎಕನಾಮಿಲಿ ಒಂದು ಒಳ್ಳೆ ಜಾಗ ಇದೆ ಹಬ್ಬಕ್ಕೆ ಅನ್ನೋದು ನನ್ನ ಭಾವನೆ. ಮತ್ತು ನಿಮ್ಮ ಬಂಧು ಬಳಗ, ನೆಂಟರು, ಇಷ್ಟು ಎಲ್ಲರನ್ನೂ ಕರ್ಸ್ಕೊಂಡು ಕೂತ್ಕೊಂಡು ಮಾತಾಡ್ತಿರಲ್ಲ. ಈಗ ನಾರ್ಮಲ್ ಹಬ್ಬಗಳಲ್ಲಿ ಅವ್ರ ಮನೇಲಿ ಒಬ್ಬ ಇರುತ್ತೆ, ನಿಮ್ಮ ಮನೇಲಿ ಒಬ್ಬ ಇರುತ್ತೆ, ಯಾರು ನಿಮ್ಮ ಮನೆಗೆ ಅಂದರೆ ಅವ್ರವ್ರ ಮನೆಗೆ ಅವ್ರವ್ರು ಇರ್ತಾರೆ. ಸೊ ಈ ಊರ ಹಬ್ಬ ಅಂದಾಗ ಎಲ್ಲರೂ ಒಂದು ಕಡೆ ಸೇರ್ಕೋತಾರೆ, ಮಾತಾಡ್ತಾರೆ, ಖುಷಿಯಾಗಿರ್ತಾರೆ. ಅದೆಲ್ಲ ಚೆನ್ನಾಗಿರುತ್ತೆ ತುಂಬ ನೋಡಬೇಕು. ಅಥವಾ ಇದು ಹಬ್ಬಗಳನ್ನ ಮಾಡಬೇಕು, ನಮ್ಮ ಮುಂದಿನ ಜನ್ರೇಷನ್ಗೆ ಇದನ್ನೆಲ್ಲ ತೊಗೊಂಡೋಗಿ ಕೊಡಬೇಕು ಅನ್ನೋದು ನನ್ನ ಭಾವನೆ. ಈಗ ನೀವು ನೋಡ್ತಾ ಇರೋಂಗೆ ಕರ್ನಾಟಕದಲ್ಲಿ ಎಷ್ಟೊಂದು ಜನಪದ ಕಲಾವಿದರು ಇದ್ರೋ ಅವರೆಲ್ಲ ಇವಾಗ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ಕೊಂಡು ಇಲ್ಲ ಏನೇನೋ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಆ ಕಲೆನೇ ಬಿಡ್ತಿದ್ದಾರೆ. ಕಾರಣ ಇಷ್ಟೇ, ಆ ಕಲೆಗೆ ಬೆಲೆ ಇಲ್ಲ. ಎಲ್ಲಿ ಅವ್ರು ಪರ್ಫಾರ್ಮ್ ಮಾಡಿಸೋರು ಯಾರು, ಅದೆಲ್ಲ ಇವತ್ತು ಕನ್ಸರ್ನ್ ಆಗಿಬಿಟ್ಟಿದೆ. ಸೊ ಇದನ್ನೆಲ್ಲ ಮಾಡುವಾಗ ಜನಪದ ಕಲಾವಿದರಿಗೆ ಒಂದು ಅವಕಾಶ ಸಿಗುತ್ತೆ, ಅವ್ರಿಗೂ ಒಂದು ಹೊಟ್ಟೆಪಾಡು ನಡೆಯುತ್ತೆ. ಅವರು ಈಗ ಹೊಟ್ಟೆಪಾಡೋರಿಗಿಂತಲೂ ಅವ್ರನ್ನ ಅಷ್ಟೊಂದು ಕಮ್ಮಿಯಾಗಿ ಕಾಣಲೂಬಾರ್ದು. ಜಾನಪದ ಕಲಾವಿದರಿಂದ ಅವ್ರಿಗೆ ಅದೊಂದು ಬೆಲೆ ಇದೆ. ಸೊ ಅದನ್ನೆಲ್ಲ ನಾವು ಆ ಲೆಗೆಸಿನ ಮುಂದೆ ತಗೊಂಡೋಗ್ಬೇಕು ಅಂದರೆ ಈ ಥರದ್ದೆಲ್ಲ ಆಚರಣೆಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ಈ ಉತ್ಸವದ ವಿಡಿಯೋ, ನಾನು ಇದನ್ನು ಯಾಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ನೋಡಬೇಕು ಜನಗಳಿಗೆ ಗೊತ್ತಾಗಲಿ. ಅಂದರೆ ಈಗ ಆಲ್ಮೋಸ್ಟ್ ಗೊತ್ತಾಗದೇ ಇರೋಂಥವ್ರು ಯಾರೂ ಇಲ್ಲ, ಆದರೂ ಇದನ್ನೆಲ್ಲ ಜನಗಳಿಗೆ ತಗೊಂಡೋಗಿ ತಲುಪಿಸೋವಂಥ ಕೆಲಸ ಮಾಡಬೇಕು ಅನ್ನೋದು ನನ್ನ ಭಾವನೆ. ಸೊ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಇದನ್ನು ನೋಡಿ ನಿಮಗೆ ಖುಷಿಯಾಗುತ್ತೆ. ಇದರಿಂದ ಮುಂದೆ ಪೂರ್ತಿ ಈ ಉತ್ಸವದ್ದೇ ವಿಡಿಯೋ ಇರುತ್ತೆ.
ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಾನು ಮುಂದಿನ ಬ್ಲಾಗ್ನಲ್ಲಿ ನಿಮಗೆಲ್ಲರೂ ಸಿಗ್ತೀನಿ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಯಾರಾದರೂ ನಮ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೊಂದು ಸಪೋರ್ಟ್ನ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಾನು ಈ ಯೂಟ್ಯೂಬ್ ಚಾನಲ್ ಮಾಡಿರೋ ಉದ್ದೇಶ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಅದಕ್ಕೆ ಒಂದು ಸಾಲಿಡ್ ರೀಸನ್ ಇದೆ. ಥ್ಯಾಂಕ್ ಯು ಸೋ ಮಚ್. ಬೆಂಕಿಯಂತೆ ಹಚ್ಚಿದಂತಹ ಬೆಂಕಿಯು ಜೀವರಾಶಿಗಳನ್ನು ಬೆಳಗುವಂತಿರಬೇಕು. ನಾನು ನನ್ನದು ಎನ್ನುವುದನ್ನು ಬಿಟ್ಟು ನಾವು ನಮ್ಮವರು ಇರಬೇಕು. ಹರೇ ರುದ್ರ, ಹರೇ ರುದ್ರ, ಓಂ ನಮಃ ಶಿವಾಯ. ನಮ್ಮ ಮುಖಭಾರತೀಯ ವಿಜೃಂಭಣೆ ವಿಜಯೋತ್ಸವದ ಶುಭ ಸಮಯದಲ್ಲಿ ಆಗಮಿಸಿರುವ ಸಕಲ ಸದ್ಭಕ್ತರಿಗೆ ಮುದ್ದು ಮಾರುತಿಯು ಕಾರ್ಪಣ್ಯಗಳನ್ನು ಹೋಗಲಾಡಿಸುತ್ತಾ ವರಗಳನ್ನು ಕೊಟ್ಟು ಕಾಪಾಡುತ್ತಂದೆ. ವೈಭವನ ಹರೇ ರುದ್ರ, ಬಲರೆ 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 ಬಹಲ್ವರೆ ಶಿವನ ಮಗ ಭದ್ರಕಾಳಿ ಸಮೇತವರ ಮಹಾಗುರು ವೀರಭದ್ರ.
ನಾವು ಮಾಡ್ಸಿಕ್ಬೇಕು ಅವ್ರ ಆರಾಮ ಮಾಡ್ಕೊಂಡ್ಬಿಡ್ತಾರೆ.